ಬರ್ರಿ ಇವತ್ತು ನಾವು ತೆಂಗಿನಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡಿ ಬರೋಣಂತ. ಭಾಳ ಈಸಿ ಐತ್ರಿ, ಪಟ್ನ ಮಾಡ್ಕೋಬೋದು, ಭಾಳ ಏನು ಟೈಮ್ ತೊಗೊಳಂಗಿಲ್ಲ, ಭಾಳ ರುಚಿ ಆಗ್ತೈತಿ. ಮತ್ತು ಎಲ್ಲದಕ್ಕೂ ಇಡ್ಲಿ, ದೋಸೆ, ಪಡ್ಡು ಎಲ್ಲದಕ್ಕೂ ಚಲೋ ಅನಿಸ್ತೈತಿ. ಪರಾಟ, ಪೊಂಗಲ್ ಸತೆ ಅಳ್ಳಕ್ಕೆ ಮಾಡ್ಕೊಂಡ್ರೆ ತೊಗೋಬೋದು, ಅಷ್ಟು ಚಲೋ ಆಗ್ತೈತಿ. ಇದು ಹೆಂಗೆ ಮಾಡೋದು ನೋಡೋಣ ಬರ್ರಿ. ಇಂಗ್ರೀಡಿಯೆಂಟ್ಸ್ ಭಾಳ ಕಡಿಮೆ ಅದಾವೆ ರೀ. ಕೊಬ್ಬರಿ ತೊಗೊಂಡಿನಿ ರೀ ನಾ ತೋರಿಸ್ತೀನಿ ನೋಡಿರಿ ಏನೇನು ತೊಗೊಂಡಿನಿ. ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕೊಬ್ಬರಿ ಮತ್ತು ನಿಂಬು ಹಣ್ಣು ತೊಗೊಂಡಿನಿ ರೀ. ಇದು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಮೊದಲಿಗೆ ನಾ ಇಲ್ಲಿ ಜಾರಿಗೆ ಒಂದೊಂದೇ ಈಗ ಅಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಬರ್ತೀನಿ ರೀ. ಮೊದ್ಲಿಗೆ ನಾ ಇಲ್ಲಿ ಏನು ಮಾಡೀನಪ್ಪ ಅಂತಂದ್ರೆ ಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ ರೀ. ಮೆಣ್ಸಿನ್ಕಾಯಿ ನೋಡಿರಿ ನಿಮ್ಮ ಖಾರ ಇಟ್ಬೇಕಾಕೈತೆ ನೋಡ್ಕೊಂಡು, ಇವು ಸಣ್ಣ ಅದಾವು ಸ್ವಲ್ಪ ಖಾರ ಅದಾವ ಅಂತ ಹೇಳಿ ನಾನು ಸ್ವಲ್ಪ ಕಡಿಮೆ ಹಾಕಾಕತ್ತೀನಿ. ಈಗ ಒಂದು 6ರಿಂದ 7 ಬೆಳ್ಳುಳ್ಳಿ ಹಸಿಳು ಹಾಕ್ಕೊಂಡೀನಿ ರೀ. ಹಾಕ್ಕೊಂಡು ನಾ ಇಲ್ಲಿ ಅರ್ಧ ಚಿಪ್ಪಷ್ಟು ಕೊಬ್ಬರಿ ತೊಗೊಂಡೀನಿ ರೀ. ಸಣ್ಣಗೆ ನಾ ಇಲ್ಲಿ ಕಟ್ ಮಾಡ್ಕೊಂಡೀನಿ ರೀ. ನೀವು ಎರ್ಮಣಿಲೆ ಹೆರ್ತ್ಕೊಂಡು ಅಥವಾ ತುರ್ಕೊಂಡು ಹೆಂಗೆ ಹಾಕೋತಿದ್ರಿ ನೋಡ್ಕೊಂಡು ಹಾಕೋರಿ. ನಾ ಇಲ್ಲಿ ಸಣ್ಣಗೆ ಕಟ್ ಮಾಡ್ಕೊಂಡೀನಿ ರೀ. ಮಾಡ್ಕೊಂಡು ಅರ್ಧ ಚಿಪ್ಪಷ್ಟು ಹಾಕ್ಕೊಂಡೀನಿ. ಈಗ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಳಕತ್ತೀನಿ ರೀ. ಜೀರಿಗೆ ಭಾಳ ಹಾಕೋಬೇಡ್ರಿ, ಯಾಕಂದ್ರೆ ಕಹಿ ಬರ್ತೈತೆ ಜೀರಿಗೆ ಭಾಳ ಹಾಕ್ಕೊಂಡ್ರೆ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡೀನಿ ನಾ ಇಲ್ಲಿ. ಹಾಕ್ಕೊಂಡು ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣಂತ. ಕೊತ್ತಂಬರಿ ಭಾಳಷ್ಟು ಹಾಕೋರಿ, ಚಲೋ ಆಗ್ತೈತಿ ಚಟ್ನಿ. ಮತ್ತು ನೀಟಾಗಿ ತೊಳ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡೀನಿ. ನೆಕ್ಸ್ಟ್ ಮೇಯ್ನ್ ಇಂಗ್ರೀಡಿಯೆಂಟು ಕೊಬ್ಬರಿ ಚಟ್ನಿಗೆ ಅಂತಂದರೆ ನಿಂಬು ಹಾಕಿದ್ರೇ ಭಾಳ ರುಚಿ ಕೊಡ್ತದ್ರಿ. ನೀವು ಹುಣಸೆಹಣ್ಣು ಹಾಕಿದರೆ ಇಷ್ಟು ರುಚಿ ಬರೋಂಗಿಲ್ಲ ರೀ. ನಿಂಬೆಹಣ್ಣು ಹಾಕಿ ನೋಡಿರಿ, ಭಾಳ ರುಚಿ ಆಗ್ತೈತಿ ಚಟ್ನಿ. ಮತ್ತು ಇಲ್ಲಿ ಉಪ್ಪು ಹಾಕ್ಕೊಂಡೀನಿ. ಉಪ್ಪು ಹಾಕ್ಕೊಂಡು ಇದು ಗಿರ್ರ ಅಂತೇಳಿ ಒಂದು ಮಿಕ್ಸಿಗೆ ಹಾಕೊಂಡು ಬಂದ್ಬಿಡೋಣಂತ್ರಿ. ನೋಡ್ರಿ ಇದೀಗ ಆಗೈತಿ. ಇಷ್ಟ ಆದ್ರೆ ಸಾಕಪ್ಪ, ಭಾಳ ದಪ್ಪನೂ ಬೇಡ, ಭಾಳ ತೆಳ್ಳಗೂ ಆಗೋದು ಬೇಡ್ರಿ. ಇಷ್ಟು ಬಂತಂದ್ರೆ ಮುಗೀತ್ರಿ ಇದು. ಇದಕ್ಕೆ ಪಟ್ ಅಂತ ಒಂದು ಒಗ್ಗರಣೆ ಹಾಕೊಂಬರೋಣ ಅಂತ ಬರ್ರಿ. ಮೊದಲಿಗೆ ನಾ ಇಲ್ಲಿ ಒಂದು ಇದ್ರೊಳಗೆ ಪ್ಯಾನೊಳಗೆ ಎಣ್ಣೆ ಹಾಕೊಳಕತ್ತೀನಿ ರೀ. 2 ಚಮಚದಟ್ಟು ನಾ ಇಲ್ಲಿ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕೋರಿ, ಭಾಳಷ್ಟು ಎಣ್ಣೆ ಹಾಕೊಳಕ್ಕೆ ಹೋಗ್ಬೇಡ್ರಿ, ಒಗ್ಗರಣೆಗೆ ಚಟ್ನಿ ಒಳಗೆ ಹಿಡಿಯಂಗಿಲ್ಲ. ಈಗ ಸಾಸಿವೆ ಹಾಕೊಳಕತ್ತೀನಿ ರೀ. ಸಾಸಿವೆ ಒಂದು ಅರ್ಧ ಚಮಚದಷ್ಟು ತೊಗೊಂಡೀನಿ ನೋಡಿರಿ. ಸಾಸಿವೆ ಹಾಕ್ಕೊಂಡು ಈಗ ನೆಕ್ಸ್ಟ್ ಜೀರಿಗೆ ಹಾಕೊಳ್ಳೋನು. ಜೀರಿಗೆ ಒಂದು 1/4 ಚಮಚದಷ್ಟು ಭಾಳ ಬೇಡ್ರಿ, ಜೀರಿಗೆ ಹಾಕ್ಕೊಂಡೇನಿ ರೀ. ಸ್ವಲ್ಪ ಚಟಪಟ ಅನ್ನಲಿ, ಚಟಪಟ ಸಿಡಿದ್ರೇ ಭಾಳ ಚಲೋ ಆಗ್ತೈತದು. ಈ ಕರ್ಬೇವಿನ ಸೊಪ್ಪು ಒಂದು 4 ಹೆಸಳಷ್ಟು ಹಾಕ್ಕೊಂಡೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಗಮ್ಮಂತ ವಾಸ ಬರಬೇಕು, ಚೆನ್ನಾಗಿ ಫ್ರೈ ಆಗಬೇಕ್ರಿ. ಫ್ರೈ ಆದ ಕೂಡಲೇ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕೊಳ್ಳೋಣ ಬರ್ರಿ. ಈಗೇನು ಮಾಡೀನಿ, ಉದ್ದಿನಬೇಳೆ ಕಡಲೆಬೇಳೆ ತೊಗೊಂಡೀನಿ ರೀ. ಹಾಕೊಳ್ಳೋರು ಕೆಲವೊಬ್ರು ಬರೀ ಉದ್ದಿನಬೇಳೆ ಹಾಕೋತಾರೆ. ನಾನು ಯೂಶ್ವಲಿ ಚಟ್ನಿಗಳಿಗೆಲ್ಲ ಕಡಲೆಬೇಳೆ ಉದ್ದಿನಬೇಳೆ ಎರಡು ಹಾಕೊಂಡ್ರೆ ನಡು ಕುಟುಂಬ ಚಂದ ಅನಿಸ್ತೈತೆ ರೀ. ಸೊ ಹಾಗಾಗಿ ಇಲ್ಲಿ ಬ್ಯಾಡಗಿ ಮೆಣ್ಸಿನ್ಕಾಯಿ 1-2 ಕಟ್ ಮಾಡಿ ಹಾಕ್ಕೊಂಡೀನಿ ರೀ. ನೋಡ್ಕೊಂಡು ಹಾಕೋರಿ ಬ್ಯಾಡಗಿ ಮೆಣ್ಸಿನ್ಕಾಯಿ. ನಾ ಇಲ್ಲಿ ಭಾಳ ಖಾರ ಇರಂಗಿಲ್ಲ ರೀ. ಸೊ ಹಾಗಾಗಿ ನಾ ಇಲ್ಲಿ 2 ತೊಗೊಂಡೀನಿ ರೀ. ಹಾಕ್ಕೊಂಡು ಎಲ್ಲ ಫ್ರೈ ಆದ ಕೂಡಲೇ ಈಗ ಲಾಸ್ಟಿಗೆ ಏನೈತಿ ಹಿಂಗೆ ಹಾಕೊಳ್ಳೋಣ್ರಿ. 1 ಚಿಟಿಕೆ ಅಷ್ಟು ಹಿಂಗೆ ಹಾಕೊಳ್ಳೋನು. ಹಿಂಗೆ ಹಾಕಿದ್ರೇ ಚಟ್ನಿ ಭಾಳ ಗಮ್ ಮತ್ತು ವಾಸ ಬರ್ತೈತಿ, ರುಚಿನೂ ಕೊಡ್ತೈತಿ ರೀ. ನೋಡ್ಬೋದು ನೀವು ಇದು ಆಗೈತೆ ರೀ. ಈಗ ಏನು ಮಾಡೋಣ ಅಂತಂದ್ರೆ ನಾವು ಇದನ್ನು ಚಟ್ನಿಗೆ ಹಾಕೊಂಬರೋಣ ಅಂತ ಅಷ್ಟೇ ನೋಡಿರಿ. ಚಟ್ನಿ ಮುಗೀತು. ಈಗ ಒಗ್ಗರಣೆಗೆ ಚಟ್ನಿ ಮೇಲೆ ಹಾಕೊಳ್ಳೋಣಂತ. ಚಟ್ನಿ ರೆಡಿ ಆಗೈತಿ. ಈಗ ಇದು ನೀವು ಪಡ್ಡು ಜೋಡಿ, ಇಡ್ಲಿ ಜೋಡಿ, ದೋಸೆ ಜೋಡಿ, ಚಪಾತಿ, ಪರೋಟ ಯಾವುದು ಜೋಡಿ ತಿಂದರೂ ಭಾಳ ಚಲೋ ಅನ್ನಿಸ್ತೈತೆ ರೀ. ಮಾಡಿ ನೋಡಿರಿ, ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತೈತೆ ರೀ. ಭಾಳ ರುಚಿ ಅನಿಸ್ತೈತೆ ರೀ, ಭಾಳ ಚಲೋ ಅನ್ನಿಸ್ತೈತಿ. ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಇದೇ ಹಿಂಗೆ ಟ್ರೈ ಮಾಡಿ, ನಿಂಬು ಮಾಡಿರಿ. ಹಿಂಗೆ ಲೈಕ್ ಮಾಡ್ಕೊತಾ ಇರ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್.